ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹೋಮ್ ಕುಕ್ ಚಾನಲ್ಗೆ ಸ್ವಾಗತ. ಇದು ಸುವರ್ಣಗಡ್ಡೆಯಿಂದ ಮಾಡಿರುವಂಥ ಸಾರು. ಸುವರ್ಣಗಡ್ಡೆಯನ್ನು ಬಳಸಿ ಬೇರೆ ಬೇರೆ ರೀತಿಯ ಅಡುಗೆಯನ್ನು ಮಾಡ್ಕೊಳ್ಬೋದು. ಇವತ್ತು ನಾನು ತೆಂಗಿನಕಾಯಿಯನ್ನು ಹಾಕಿಬಿಟ್ಟು ಸುವರ್ಣಗಡ್ಡೆಯ ಸಾಂಬಾರನ್ನು ಮಾಡಿದ್ದೇನೆ. ಇದು ಅನ್ನದ ಜೊತೆ ಊಟಕ್ಕಂತೂ ಸೂಪರ್ ಆಗಿರ್ತದೆ. ಅತಿ ಕಡಿಮೆ ಇಂಗ್ರೀಡಿಯೆಂಟ್ಸನ್ನು ಹಾಕಿ ಸಿಂಪಲ್ ಆಗಿ ರುಚಿಕರವಾಗಿರುವಂಥ ಸುವರ್ಣಗಡ್ಡೆ ಸಾಂಬಾರನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ. ನೋಡಿ, ಇದು ಸುವರ್ಣಗಡ್ಡೆ ಈ ರೀತಿ ಇರುತ್ತೆ. ಇದನ್ನು ಅರ್ಧ ನಾನು ಕಟ್ ಮಾಡ್ಕೊಂಡಿದ್ದೇನೆ. ಇದು ಚೆನ್ನಾಗಿ ಬೆಳೆದಿರಬೇಕು, ಆವಾಗಲೇ ಇದು ಏನೇ ಅಡುಗೆ ಮಾಡಿದ್ರೂ ರುಚಿಯಾಗಿ ಬರ್ತದೆ. ನೋಡಿ, ಸುವರ್ಣಗಡ್ಡೆಯನ್ನು ಇಷ್ಟು ದೊಡ್ಡ ಪೀಸಾಗಿ ಕಟ್ ಮಾಡಿಟ್ಕೊಳ್ಬೇಕು. ಇದಕ್ಕೆ ಅರ್ಧ ಇಂಚಷ್ಟು ಶುಂಠಿಯನ್ನು ತಗೊಂಡಿದ್ದೇನೆ, ಹಾಗೂ 2 ಹಸಿಮೆಣಸಿನಕಾಯಿ, 2 ಹುಳಿ ಟೊಮೆಟೊ, ಹಾಗೂ 3/4 ಕಪ್ಪು ತೊಗರಿಬೇಳೆ. ತೊಗರಿಬೇಳೆಯನ್ನು 2 ರಿಂದ 3 ಸಲ ನೀರಿಂದ ಚೆನ್ನಾಗಿ ವಾಶ್ ಮಾಡಿಕೊಳ್ಬೇಕು. ಮೊದಲಿಗೆ ತೊಗರಿಬೇಳೆಯನ್ನು ಬೇಯಿಸ್ಕೊಳ್ಬೇಕು. ಅದಕ್ಕೆ ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಿ ಬಿಸಿ ಮಾಡಿಕೊಳ್ಬೇಕು. ಆ ಬಿಸಿಯಾದ ನೀರಿಗೆ ಬೇಳೆಯನ್ನು ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸಬೇಕು. ಒಂದು 15 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಬೇಯಕ್ಕೆ ಬಿಡಬೇಕು. ನೋಡಿ, ಬೇಳೆ ಚೆನ್ನಾಗಿ ಬೆಂದಿದೆ. ಈಗ ಇಷ್ಟು ಕರಗಿದ್ರೆ ಸಾಕು. ಈಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಸುವರ್ಣಗಡ್ಡೆ ಪೀಸ್ಗಳನ್ನು ಹಾಕ್ಕೊಳ್ಬೇಕು. ಇದರ ಜೊತೆಗೇ ಕಟ್ ಮಾಡಿ ಇಟ್ಕೊಂಡಿರುವಂಥ ಶುಂಠಿ, ಹಸಿಮೆಣಸಿನಕಾಯಿ ಹಾಗೂ ಟೊಮೆಟೊವನ್ನು ಹಾಕಬೇಕು. ಈ ತರಕಾರಿಗಳು ಬೇಯುವಾಗಲೇ ಉಪ್ಪನ್ನು ಸಹ ಹಾಕಿಬಿಡಬೇಕು. ಉಪ್ಪನ್ನು ಇವಾಗಲೇ ಹಾಕೋದ್ರಿಂದ ತರಕಾರಿಗಳು ಉಪ್ಪನ್ನು ಸರಿಯಾಗಿ ಹೀರ್ಕೊಳ್ಳುತ್ತೆ. ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಬೇಕು. ನಾನಿಲ್ಲಿ 1 ಟೇಬಲ್ ಸ್ಪೂನ್ನಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಇದನ್ನು 15 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಮುಚ್ಚಿ ಬೇಯಲಿಕ್ಕೆ ಬಿಡಬೇಕು. ಇದು ಬೇಯೋ ತನಕ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಮಸಾಲೆಯನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಒಂದು ಕಡಾಯಿಯಲ್ಲಿ ಅರ್ಧ ಸ್ಪೂನ್ನಷ್ಟು ಎಣ್ಣೆಯನ್ನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಈ ಬಿಸಿಯಾಗಿರೋ ಎಣ್ಣೆಗೆ 1 ಈರುಳ್ಳಿ ಚಿಕ್ಕದಾಗಿರೋದು ಹಾಗೂ ಒಂದು 5 ಎಸಳಷ್ಟು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡಿ, ಇದು ಬ್ರೌನ್ ಕಲರ್ ಬಂದಿದೆ. ಈಗ ಇದಕ್ಕೆ 6 ರಿಂದ 8 ಒಣಮೆಣಸಿನಕಾಯಿ, ಇದು ಬ್ಯಾಡಗಿ ಮೆಣಸಿನಕಾಯಿ, ಹಾಗೂ ಸ್ವಲ್ಪ ಕರಿಬೇವಿನ ಎಲೆ, ಇವಿಷ್ಟನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಆಗಿದೆ. ಈಗ ಇದಕ್ಕೆ 1.5 ಸ್ಪೂನ್ನಷ್ಟು ಕೊತ್ತಂಬರಿ ಹಾಗೂ ಅರ್ಧ ಸ್ಪೂನ್ನಷ್ಟು ಜೀರಿಗೆ, ಇವೆರಡನ್ನು ಹಾಕಿ ಫ್ರೈ ಮಾಡಬೇಕು. ಮಸಾಲೆಗಳು ಒಳ್ಳೆ ಪರಿಮಳ ಬರುತ್ತೆ, ಅಲ್ಲಿ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು. ಗ್ಯಾಸ್ ಫ್ಲೇಮನ್ನು ಸಿಮ್ಮಲ್ಲಿ ಇಟ್ಕೊಂಡೆ ಮಸಾಲೆಗಳನ್ನು ಹುರ್ಕೊಳ್ಬೇಕು. ನೋಡಿ, ಮಸಾಲೆಗಳು ಹುರಿದಿದ್ದಾಗಿದೆ. ಈಗ ನಾನು 1 ಕಪ್ಪಷ್ಟು ಕಾಯಿ ತುರಿಯನ್ನು ಹುರ್ಕೊಳ್ತಾ ಇದ್ದೀನಿ. ಇದು ಹಸಿ ಕಾಯಿ ತುರಿ. ಯಾವುದೇ ಸಾಂಬಾರು ಮಾಡುವಾಗ ಕಾಯಿ ತುರಿಯನ್ನು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಹಾಕಬೇಕು. ಆ ಸಾರಿನ ಟೇಸ್ಟು ತುಂಬ ಡಿಫ್ರೆಂಟ್ ಆಗಿರುತ್ತದೆ, ತುಂಬ ರುಚಿಯಾಗಿರುತ್ತದೆ. ನೋಡಿ, ಇದರ ಕಲರ್ ಸ್ವಲ್ಪ ಚೇಂಜ್ ಆದರೆ ಸಾಕಾಗುತ್ತೆ, ಹಾಗೂ ಇದರ ಕಾಯಿಯ ಒಂದು ಒಳ್ಳೆ ಪರಿಮಳ ಬರ್ತದೆ, ಅಲ್ಲಿ ತನಕ ಹುರ್ಕೊಂಡ್ರೆ ಸಾಕು. ನೋಡಿ, ಕಾಯಿ ತುರಿ ಒಳ್ಳೆ ಪರಿಮಳ ಬರ್ತಾ ಇದೆ, ಕಲರ್ ಸ್ವಲ್ಪ ಚೇಂಜ್ ಆಗಿದೆ. ಈಗ ಇದಕ್ಕೆ ಅರ್ಧ ಸ್ಪೂನ್ನಷ್ಟು ಅರಿಶಿಣವನ್ನು ಹಾಕೋತಾ ಇದ್ದೀನಿ. ಇದೆರಡನ್ನು ಮತ್ತೆ 1-2 ನಿಮಿಷ ಫ್ರೈ ಮಾಡಬೇಕು. ಕಾಯಿ ತುರಿ ಹಾಗೂ ಅರಿಶಿಣ ಒಳ್ಳೆ ಪರಿಮಳ ಬರ್ತಾ ಇದೆ.
ಇದು ಫ್ರೈ ಆಗಿದ್ದು ಸಾಕು. ಗ್ಯಾಸ್ ಫ್ಲೇಮನ್ನು ಆಫ್ ಮಾಡೋಣ. ಮಸಾಲೆಗಳು ತಂಡ ಆದಮೇಲೆ ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ಸ್ಮೂತ್ ಪೇಸ್ಟ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಪೇಸ್ಟ್ ಮಾಡ್ಕೊಳ್ಬೇಕು. ಆವಾಗಲೇ ಬೇಯಕ್ಕೆ ಇಟ್ಟಿರುವಂಥ ತರಕಾರಿಗಳು ಬೆಂದಿದೆ. ಈಗ ಒಮ್ಮೆ ಚೆಕ್ ಮಾಡಿಬಿಡೋಣ ಸುವರ್ಣಗಡ್ಡೆ ಚೆನ್ನಾಗಿ ಬೆಂದಿದೆಯಾ ಇಲ್ವಾ ಅಂತ. ನೋಡಿ, ಈ ರೀತಿ ಬೆಂದಿರಬೇಕು. ಇದು ಸ್ಮೂತಾಗಿ ಕಟ್ ಆಗುವಾಗಿರಬೇಕು. ಆವಾಗಲೇ ಇದು ಬೆಂದಿದೆ ಅಂತ ಅರ್ಥ. ಈಗ ಇದಕ್ಕೆ ಪೇಸ್ಟ್ ಮಾಡಿ ಇಟ್ಕೊಂಡಿರೋ ಮಸಾಲೆಯನ್ನು ಹಾಕಬೇಕು. ಎಷ್ಟು ನೀರು ಬೇಕಾಗುತ್ತೆ ಅನ್ನೋದನ್ನು ನೋಡ್ಕೊಂಡು ಹಾಕ್ಕೊಳ್ಬೇಕು. ಈ ಸಾಂಬಾರನ್ನು ಅನ್ನಕ್ಕೆ ಮಾಡ್ತಾ ಇರೋದ್ರಿಂದ ತುಂಬ ದಪ್ಪಕ್ಕೂ ಇಟ್ಕೊಳ್ಬಾರ್ದು ಹಾಗೂ ತುಂಬ ತೆಳ್ಳಗೂ ಮಾಡ್ಕೊಳ್ಬಾರ್ದು. ನೀರನ್ನು ನೋಡ್ಕೊಂಡು ಹಾಕ್ಕೊಳ್ಬೇಕು. ಈಗ ಇದನ್ನು 5 ನಿಮಿಷ ಹೈ ಫ್ಲೇಮಲ್ಲಿ ಮುಚ್ಚಿ ಕುದಿಲಿಕ್ಕೆ ಬಿಡಬೇಕು. ಸಾಂಬಾರು ಚೆನ್ನಾಗಿ ಕುದ್ದಿದೆ. ಈಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಸ್ಟರ್ ಮಾಡಿಬಿಟ್ಟು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ 5 ನಿಮಿಷ ಮುಚ್ಚಿ ಬಿಡಬೇಕು. ನೋಡಿ, ಸುವರ್ಣಗಡ್ಡೆ ಸಾಂಬಾರು ರೆಡಿ ಆಯಿತು. ಈಗ ಇದನ್ನು ಸರ್ವ್ ಮಾಡ್ಕೋಬೋದು. ಸಿಂಪಲಾಗಿ ಈಸಿಯಾಗಿ ಮಾಡ್ಕೊಳ್ಳುವಂಥ ಸುವರ್ಣಗಡ್ಡೆ ಸಾಂಬಾರು ಒಮ್ಮೆ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.